Hello and welcome back to our channel Active Catalyst. ಈ information ಬಂದ್ಬಿಟ್ಟು I have gathered this from the VTU teachers. ಫಸ್ಟ್ ಥಿಂಗ್ ಫಿಫ್ತ್ ಸೆಮ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಮತ್ತೆ ಇಂಡಿವಿಜುವಲಿ ಪೇಪರ್ಸ್ ಹೇಗೆ ಚೆಕ್ ಆಗುತ್ತೆ. ಫಾರ್ ನನಗೆ ಎಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಇನ್ ದಾಟ್ ವೇ. ಫಸ್ಟ್ ಆಫ್ ಆಲ್ ನಿಮ್ಮ ಪೇಪರ್ ಬೈ ನೌ ಆಲ್ರೆಡಿ ಸ್ಕ್ಯಾನ್ ಆಗಿಬಿಟ್ಟು ವಿ ಟಿ ಯು ವೆಬ್ಸೈಟಲ್ಲಿ ಲೈಕ್ ಟೀಚರ್ಸಿಗೆ ಅಂತ ಒಂದು ಸಪ್ರೇಟ್ ಕ್ರೆಡೆನ್ಷಿಯಲ್ಸ್ನ ಕೊಡ್ತಾರೆ. ಅದನ್ನು ಲಾಗಿನ್ ಆಗಿಬಿಟ್ಟು ಅವರು ಪೇಪರ್ಸ್ನ ಚೆಕ್ ಮಾಡಬೇಕು. ಅವರವರ ಕಾಲೇಜಲ್ಲೂ ಕೂಡ ಅವರು ಅದನ್ನು ಚೆಕ್ ಮಾಡಬಹುದು. ಇಂಡಿವಿಜುವಲಿ ಅವರಿಗೆ ಅಂತಲೇ ಒಂದು ಸಪ್ರೇಟ್ ಆದ ಐ ಡಿ ಇರುತ್ತೆ. ಆ ಒಂದು ಐ ಡಿಯಲ್ಲಿ ಅವ್ರು ಚೆಕ್ ಮಾಡ್ತಾರೆ. ಇದಂತೂ ಕ್ಲಿಯರ್ ಆಯಿತು. ರಿಸಲ್ಟ್ಸ್ ಯಾವಾಗ ಅಂದರೆ ಇನ್ ಬಿಟ್ವೀನ್ 20 to 27 ಇಷ್ಟರಲ್ಲಿ ಯಾವಾಗಾದರೂ ಬರ್ಬೋದು. ಅಕಾರ್ಡಿಂಗ್ ಟು ಮೀ ಇಟ್ ಈಸ್ 24, 25, 26 ಆ 3 ದಿನದಲ್ಲಿ ಯಾವಾಗಾದರೂ ಬರಬಹುದು. ಎನಿವೇಸ್ ಲೆಟ್ಸ್ ಲಿವ್ ಇಟ್ ಆಫ್. ನೆಕ್ಸ್ಟ್ ಅಪ್ಡೇಟ್ ಏನು ಅಂದರೆ ಪೇಪರ್ ಹೆಂಗೆ ಚೆಕ್ ಆಗುತ್ತೆ. ಫಸ್ಟ್ ಥಿಂಗ್ ನಿಮಗೆ ಗೊತ್ತಿರೋ ಥರ ಫಸ್ಟ್ ಬಂದ್ಬಿಟ್ಟು SCPM ಥೇರಿ ಸಬ್ಜೆಕ್ಟ್. ಥೇರಿ ಸಬ್ಜೆಕ್ಟ್ ಆಗಿರೋ ರೀಸನಿಗೆ ನೀವು ಫಸ್ಟ್ ಮಾಡ್ಯೂಲ್ ನೀಟಾಗಿ ಬರ್ದಿದ್ದೀರಾ ಅಂತ ನೋಡ್ತಾರೆ. ಫಸ್ಟ್ ಮಾಡ್ಯೂಲಲ್ಲಿ ಏನಾದರೂ ಡಯಾಗ್ರಾಮ್ ಕ್ವೆಶನ್ ಇದ್ದರೆ ಡಯಾಗ್ರಾಮ್ನ ನೀಟಾಗಿ ಹಾಕ್ಬಿಟ್ಟು ನೋಡಿ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಇನ್ ಕೇಸ್ ಆಫ್ SCPM, ಯಾಕಂದ್ರೆ ಥೇರಿ ಸಬ್ಜೆಕ್ಟ್. ನೆಕ್ಸ್ಟ್ CN ಇತ್ತು. CN ಅಲ್ಲಿ ಲೀನಿಯಂಟ್ ಕರೆಕ್ಷನ್ ಮಾಡ್ತಾರೆ, ಯಾಕಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಯು ಗಾಟ್ ಓನ್ಲಿ 2 days. ಆ 2 days ನಿಮಗೂ ಗೊತ್ತಿರುತ್ತೆ ಹೆಂಗೆ ಓದಬೇಕು. ಆ್ಯಂಡ್ ಈವನ್ ರಿವಿಷನಿಗೆ ಟೈಮ್ ಸಾಕಾಗ್ತಿರ್ಲಿಲ್ಲ ಫಾರ್ 2 days. ಕರೆಕ್ಷನ್ ಈಸಿ ಆಗಿರುತ್ತೆ. ನೀವು ಇವಾಗ ಎನಿಥಿಂಗ್, ಇಟ್ ಮೇ ಬಿ ಎನಿಥಿಂಗ್ ಲೈಕ್ ಇನ್ ದ ಸೆನ್ಸ್ ಏನಾದರೂ ಎಕ್ಸ್ಪ್ಲೇನ್ ಕೇಳಿರ್ತಾರೆ ಆ್ಯಂಡ್ ಅದಕ್ಕೆ ಗ್ಯಾರಂಟಿ ಏನಾದರೂ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಡಯಾಗ್ರಾಮ್ ಇದ್ದೇ ಇರುತ್ತೆ ಅಲ್ವಾ. ಸೊ ಇವನ್ ಇಫ್ ಯು ಹ್ಯಾವ್ ರಿಟರ್ನ್ ಡಯಾಗ್ರಾಮ್ ಪ್ರಾಪರ್ಲಿ, ಅದನ್ನು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಮ ಓನ್ ವರ್ಡ್ಸಲ್ಲಿ ಬಂದರು ವಿಲ್ ಗಿವ್ ಯು ಮಾರ್ಕ್ಸ್ CNAಗೆ. ಓಕೆ, ಕಮಿಂಗ್ ಟು TOC ಈಸಿನೇ ಇತ್ತು. ಹಾಗಾಗಿ ಅದೇ ರಿಪೀಟೆಡ್ ಕ್ವಶನ್ಸೇ ಬಂದಿತ್ತು ಕೂಡ. ದೇ ವಿಲ್ ಡೂ ದಟ್ ಕರೆಕ್ಷನ್. ಓಕೆ, ಆ್ಯಂಡ್ ಡೋಂಟ್ ವರಿ ಅಬೌಟ್ ಇಟ್. ಇನ್ನು ನಾರ್ಮಲ್ ಲೈಕ್ KVS ಅಲ್ಲ, 1 ಕ್ರೆಡಿಟ್ ಸಬ್ಜೆಕ್ಟ್ ಅಲ್ವಾ, ಅದು ನೀವು ಕೀ ಆನ್ಸರ್ಸ್ ಜೊತೆ ವೆರಿಫೈ ಮಾಡಿ. ಕೀ ಆನ್ಸರ್ಸ್ ಅಂದರೆ ಇವಾಗ ಯಾರ್ಯಾರೋ ಏನೇನೋ ಎಲ್ಲೆಲ್ಲೋ ಅಪ್ಲೋಡ್ ಮಾಡಿರೋ ಕೀ ಆನ್ಸರ್ಸ್ ಅಲ್ಲ. VTUನೇ ಇನ್ನೊಂದು ವೀಕಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಅಂತ ಬಿಡ್ತಾರೆ. ಅದ್ರ ಪ್ರಕಾರ ನಿಮ್ಮ ಮಾರ್ಕ್ಸ್ ಚೆಕ್ ಮಾಡಿ. ಯಾರ್ಯಾರೋ ಹೇಳಿದ್ರೆ ಅದು ಆನ್ಸರ್ ಆಗಿಬಿಡಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಆನ್ಸರ್ಸ್ ನನಗೆ ಎಷ್ಟೋ ಜನ ಲೈಕ್ ಪರ್ಸ್ನಲಿ ಟೆಕ್ಸ್ಟ್ ಮಾಡ್ತಿದ್ರು ಸೇಯಿಂಗ್ ದಟ್ ದಿಸ್ ಚಾನಲ್ ಆರ್ ದಿಸ್ ಸೋರ್ಸ್ ಹ್ಯಾಸ್ ಅಪ್ಲೋಡೆಡ್ ಇದು ಆನ್ಸರ್ಸ್ ಅಂತ. ಎಲ್ಲವನ್ನು ಯು ಕೆನಾಟ್ ಟ್ರಸ್ಟ್. ಓಕೆ, ಬಿಕಾಸ್ ಟೆಕ್ಸ್ಟ್ ಬುಕ್ ಕಂಟೆಂಟೇ ಮಾರ್ಕ್ಸ್ ಕೊಡ್ತಾರೆ. ಆ್ಯಂಡ್ ಕಮಿಂಗ್ ಟು AI ಸಬ್ಜೆಕ್ಟಲ್ಲಿ ದೇ ಟೋಲ್ಡ್ ದಟ್ ದೇ ಮೈಟ್ ಗಿವ್ ಗ್ರೇಸ್ ಮಾರ್ಕ್ಸ್ ಅಂತ. ಒಂದು 60-70% ಇಟ್ ಈಸ್ ಆಲ್ಮೋಸ್ಟ್ ಶೋರ್ ದಟ್ ದೇ ವಿಲ್ ಗಿವ್ ಗ್ರೇಸ್ ಮಾರ್ಕ್ಸ್. ನೋಡೋಣ ಏನಾಗುತ್ತೆ ಅಂತ. ಐ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ಯು ಇಫ್ ದೇ ಗಿವ್ ದ ಗ್ರೇಸ್ ಮಾರ್ಕ್ಸ್ ಆ್ಯಂಡ್ ಆಲ್. ಆ್ಯಂಡ್ ಕಮಿಂಗ್ ಟು ದಿಸ್ ಥಿಂಗ್, other subjects like distributed system, Unix, hacking tools, I think ಅದೇನೋ ಒಂದು ಸಬ್ಜೆಕ್ಟ್ ಇದೆ. ಇದೆಲ್ಲ ನಾರ್ಮಲ್ ಆಗಿ ಎಲ್ಲ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ ಬಂದಿತ್ತು. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಕ್ವೆಶನ್ಸ್ ಆಸ್ ವೆಲ್. ಎಕ್ಸೆಪ್ಟ್ ದಿಸ್, ವಾಟ್ ಇಸ್ ನ್ಯೂ ಥಿಂಗ್ ಇಸ್ the next sem holidays. You all have got it well. Enjoy those holidays. Enjoy ಮಾಡ್ತಾ for the next sem you will be doing major project, right? ಸ್ವಲ್ಪ ಐಡಿಯಾ ಹಾಕಿರಿ ರಜೆಯಲ್ಲಿ. and all the best. Before I end this video, ನಿಮಗೆ ಇವಾಗ 6th sem ಅಲ್ವಾ. ಯು ಮೇ ಹ್ಯಾವ್ ಲೈಕ್ ಸಬ್ಜೆಕ್ಟ್ ಚೂಸ್ ಮಾಡೋಕ್ಕಿರತ್ತೆ. ನೋಡಿ, ನಿಮ್ದು ಯಾವ ಸಬ್ಜೆಕ್ಟ್ ಅಂತ ನಾನು ಕೇಳಕ್ಕೆ ಹೋಗೋದೇ ಇಲ್ಲ. ಯಾಕಂದರೆ ಅಲ್ಟಿಮೇಟ್ಲಿ ಲೈಕ್ ಎನಿಥಿಂಗ್ ಇಟ್ ಮೈಟ್ ಬಿ, ಯು ಮೈಟ್ ಹ್ಯಾವ್ AI, ML, ಎನಿ ದಿಸ್ ನ್ಯೂ ಕೈಂಡ್ ಆಫ್ ಸಬ್ಜೆಕ್ಟ್ಸ್. ನಾನು ಹೇಳೋದಿಷ್ಟೇ, VTU ಪೇಪರ್ ಅಲ್ವಾ. ಯಾವುದಕ್ಕೆ PYQs ಇದೆ, ಯಾವುದಕ್ಕೆ ಮಾಡೆಲ್ ಪೇಪರ್ ಇದೆ, ಯಾವುದು ಈಸಿ ನಿಮಗಾಗತ್ತೆ ಮೋರ್ ದೆನ್ ಯುವರ್ ಫ್ರೆಂಡ್ಸ್. ನೀವೊಬ್ಬರೇ ಹೋಗಿ ಕೂತ್ಕೊಂಡ್ರು ಓಕೆ ಎಲೆಕ್ಟಿವ್ ಸಬ್ಜೆಕ್ಟ್ ಕ್ಲಾಸಲ್ಲಿ, ನಿಮಗೆ ಯಾವ್ದು ಯೂಸಿಗೆ ಆಗುತ್ತೆ ನೋಡಿ. ಲಾಸ್ಟಿಗೆ ಡಿಪೆಂಡ್ ಆಗೋದು, ಈ 1 ಕ್ರೆಡಿಟ್ ನಿಮಗೆ ಗೊತ್ತಲ್ವಾ, ನೀವು ಕಾಲೇಜಿಗೆ ಹೋಗಿ ಸ್ಕಿಲ್ಸ್ ಕಲಿತಿದ್ದೀರಾ ಅಥವಾ ವೆದರ್ ಇಟ್ ಈಸ್ ಯುವರ್ ಪರ್ಸನಲ್ ಎಫರ್ಟ್ಸ್ ಅಂತ ಗೊತ್ತು ತಾನೆ. ಹಾಗಾಗಿ ಯು ಶುಡ್ ನೋ ದಟ್ ಡಸಂಟ್ ಮ್ಯಾಟರ್ ಎಟ್ ಆಲ್. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಆ ಸಬ್ಜೆಕ್ಟ್ನ ತಗೊಳ್ಳಿ. ಆ್ಯಂಡ್ ಸಜೆಷನ್ಸ್ನ ಕೇಳಿ ಸೀನಿಯರ್ಸಿಗೆ, ಲೈಕ್ ಓಕೆ ಈ ಸಬ್ಜೆಕ್ಟ್ ಈಸಿ, ಯಾರಿಗೆ ಗೊತ್ತು ಅವ್ರಿಗೆ ಆ ಸಬ್ಜೆಕ್ಟ್ ಈಸಿ ಆಗಿರ್ಬೋದು. VTU ವೆಬ್ಸೈಟಲ್ಲಿ ಸಿಲೆಬಸ್ ಕಾಪಿ ಇರುತ್ತೆ. ಸಿಲೆಬಸ್ ಕಾಪಿನ ನೋಡಿ ಲೈಕ್ ಓಕೆ ಮ್ಯಾನೇಜಬಲ್ ಅಂದರೆ ತಗೊಳ್ಳಿ. ಓಕೆ, ಆ್ಯಂಡ್ ದಟ್ಸ್ ಇಟ್.